ನಮಸ್ಕಾರ. ನಾನು ಮೇಘನಾ. ನಾನು ಶಿರಾದಲ್ಲಿರೋ ಮಾಸ್ಟರ್ ಮೈಂಡ್ ಅಕಾಡೆಮಿಲಿ 9ನೇ ತರಗತಿಯಿಂದ ಕಲಿತಾ ಇದ್ದೀನಿ. ನನ್ನ ಈ 2 ವರ್ಷದ ಜರ್ನಿನ ನಾನು ನನ್ನ ಲೈಫಲ್ಲೂ ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಏನಕ್ಕಂದ್ರೆ ನಾನು ಇಲ್ಲಿ ಬಂದು ಸಾಕಷ್ಟು ವಿಷಯಗಳನ್ನ ಕಲ್ತಿದ್ದೀನಿ. ಮತ್ತೆ ನಾನು ಈ 2 ವರ್ಷಗಳಲ್ಲೂ ಯಾವುದೋ ಇನ್ಸ್ಟಿಟ್ಯೂಟ್ಗೆ ಬಂದು ಕಲಿತೆ ಅಂತ ಅನ್ಸ್ಲೇ ಇಲ್ಲ. ಏನಕ್ಕಂದ್ರೆ ನಮ್ಮ ಟೀಚರ್ಸ್ ಇಲ್ಲಿ ನಮಗೆ ಪೇರೆಂಟ್ಸ್ ತರ ಕೇರ್ ಮಾಡ್ತಾರೆ. ಇನ್ನು ನಾವು ಪಾಠದ ವಿಚಾರಕ್ಕೆ ಬಂದ್ರೆ ಇಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ಗೂ ಡಿಫ್ರೆಂಟ್ ಟೀಚರ್ಸ್ ಇದ್ದಾರೆ. ಮತ್ತೆ ಅವರು ವೆರಿ ಫ್ರೆಂಡ್ಲಿ. ಮತ್ತೆ ನಾವು ಡೌಟ್ಸ್ನ ಯಾವುದೇ ಸಮಯದಲ್ಲಿ ಕೇಳಿದ್ರು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಮತ್ತೆ ಈಗ ತುಂಬಾ ಜನ ಹೇಳಿದ ಪ್ರಕಾರ ಈ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಟ್ರಿಗ್ನೋಮೆಟ್ರಿ ಎಲ್ಲರೂ ಡಿಫಿಕಲ್ಟ್ ಅಂತ ಇದ್ರು. ನನ್ಗೂ ಡಿಫಿಕಲ್ಟ್ ಆಗುತ್ತೆ ಅಂತ ಅನಿಸ್ತಾ ಇತ್ತು. ಆದ್ರೆ ನನ್ನ ಟೀಚರ್ಸ್ ಅದು ರಾಂಗ್ ಅಂತ ಪ್ರೂವ್ ಮಾಡಿದ್ರು. ಇನ್ನು ಫಿಸಿಕ್ಸ್ ಅಲ್ಲಿ ನಂಗೆ ಕ್ಯಾಲ್ಕುಲೇಷನ್ಸ್ ಮತ್ತೆ MCQs ನ ಮಾಡ್ಲಿಕ್ಕೆ ಜಾಸ್ತಿ ಟೈಮ್ ತಗೋತಾ ಇದೆ. ಆದ್ರೆ ನನ್ನ ಫಿಸಿಕ್ಸ್ ಟೀಚರ್ಸ್ ಹೇಳ್ಕೊತ ಟ್ರಿಕ್ಸ್ ಇಂದ ನಾನು MCQs ಅದೆಲ್ಲ ಮಾಡ್ಲಿಕ್ಕೆ ತುಂಬಾ ಕಡಿಮೆ ಟೈಮ್ ತಗೋತಾ ಇದ್ದೀನಿ. ಮತ್ತೆ ನನಗೆ ಈ ಬಯಾಲಜಿಲಿ ಕೀವರ್ಡ್ಸ್ ಹೇಗೆ ಬರೀಬೇಕು, ಟರ್ಮ್ಸ್ ನ ಹೇಗೆ ನೆನ್ಪಿಟ್ಕೋಬೇಕು ಅಂತ ಮಾಡ್ಲಿಕ್ಕೆ ತುಂಬಾ ಕಷ್ಟ ಅನಿಸ್ತಾ ಇತ್ತು. ಆದ್ರೆ ನನ್ನ ಬಯಾಲಜಿ ಟೀಚರ್ಸ್ ಅದೆಲ್ಲ ತುಂಬಾ ಈಸಿ ಅಂತ ಹೇಳ್ಕೊಟ್ರು. ಮತ್ತೆ ನನ್ನ ಹಾರ್ಡ್ ವರ್ಕ್, ನನ್ನ ಟೀಚರ್ಸ್ ಕೊಟ್ಟಂತಹ ಪಾಸಿಟಿವ್ ಹೋಪ್ ಮತ್ತೆ ಕಾನ್ಫಿಡೆನ್ಸ್ ಇಂದ ನನ್ನ 10th ಬೋರ್ಡ್ ಎಕ್ಸಾಮ್ಸ್ ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದೀನಿ. ಮತ್ತೆ ನಾನು ಗುಡ್ ರಿಸಲ್ಟ್ಸ್ ನ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ಕಲ್ಸ್ಕೊಟ್ಟ ನನ್ನ ಮಾಸ್ಟರ್ ಮೈಂಡ್ ಅಕಾಡೆಮಿಗೆ ನಾನು ಥ್ಯಾಂಕ್ಫುಲ್ ಆಗಿರ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಾನು ಎಲ್ಲ ಟೀಚರ್ಸ್ಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಟೀಚರ್ಸ್.